ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ಬಿಟ್ಟು ಬೇಕಂದ್ರೆ ಆಮೇಲೆ ನೀವು ಕೇಳೋದು ನೋಡಿ ಎಂಪ್ಲಾಯ್ಮೆಂಟ್ ಬಗ್ಗೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ವಿಚ್ ಇಸ್ ಮೈ ಎಜುಕೇಶನ್ ಆಲ್ಸೋ ಸಿ UPA ಬಿಟ್ಟಾಗ 2014ರಲ್ಲಿ 2.25 ಕೋಟಿ ಅಂದರೆ 2,25,00,000 ಜನಕ್ಕೆ ಉದ್ಯೋಗ ಇತ್ತು. ಇವತ್ತು 7,50,00,000 ಜನಕ್ಕೆ ಉದ್ಯೋಗ ಇದೆ ಅದರಲ್ಲಿ, ಅಂದರೆ 2.25 ಕೋಟಿನೂ ಸೇರಿಸ್ಕೊಂಡು. ಮುದ್ರಾ ಯೋಜನೆಯಲ್ಲಿ 30 ಕೋಟಿ ಲೋನ್ ಕೊಟ್ಟಿದ್ದೀವಿ. 8 ಕೋಟಿ ಲೋನ್ನ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಕೊಟ್ಟಿದ್ದೀವಿ. ಅವ್ರು ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರು 16 ಕೋಟಿ ಆಯಿತು, ಪ್ಲಸ್ ಇಲ್ಲಿ 4 ಕೋಟಿ, ಅದರಲ್ಲಿ ನಿಮ್ಗೆ 20 ಕೋಟಿ ಸಿಕ್ತು. ಅದು ಬಿಟ್ಟು ಲೈಫ್ ಸ್ಟಾಕ್ ಮಿಷನ್ ಇರಬಹುದು, ಅದಾದಮೇಲೆ ಸ್ವನಿಧಿ ಯೋಜನೆ ಇರ್ಬೋದು, ಇದನ್ನೆಲ್ಲ ತೆಗೆದುಕೊಂಡ್ರೆ ತತ್ಸುಮಾರು 26ರಿಂದ 30 ಕೋಟಿವರೆಗೂ ಹೊಸದಾಗಿ ಉದ್ಯೋಗ ಕ್ರಿಯೇಟ್ ಆಗಿದೆ. ನಮ್ಮ ಜನಕ್ಕೆ ಏನು ಕಾಣಿಸ್ತಿಲ್ಲ ಅಂತಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಹೆಣ್ಮಕ್ಳು ಮಾಡ್ತಿರ್ತಕ್ಕಂಥ ಉದ್ಯೋಗ ಕಾಣಿಸಲ್ಲ. ಈಗ 3.1% ರಿಜಿಸ್ಟರ್ಡ್ ಅನ್ಎಂಪ್ಲಾಯ್ಮೆಂಟ್ ಇದೆ. ಅದನ್ನೂ ಸಹ ಇನ್ನು ಕಳೆದ 3 ವರ್ಷಗಳಲ್ಲಿ ನಾವು ಕಮಿಂಗ್ 3 ವರ್ಷಗಳಲ್ಲಿ ಅದನ್ನೂ ಸಹ ನೀಗಿಸಲಾಗಬೇಕು ಅಂತ ಹೇಳಿ ನಮ್ಮ ಗುರಿ. ನೋಡಿ, ಈ ರೀತಿಯ ಒಂದು ಬದ್ಧತೆಯಿಂದ ಕೆಲಸ ಮಾಡಿದಾಗ ಆಗ್ತದೆ. ಸ್ವಾರ್ಥಕ್ಕೋಸ್ಕರ ಮನೆ ಖಜಾನೆ ತುಂಬಿಸ್ಕೊಂಡು ಇಟಾಲಿನಲ್ಲಿ ತೆಗೆದುಕೊಂಡು ಹೋಗಿ ಯಾಕೆ ಅಂತಂದ್ರೆ ಮಾತನಾಡ್ತಿಲ್ಲ ಮೋದಿ ಅವರು, ಮಾತನಾಡ್ತಿಲ್ಲ ಉದ್ಯೋಗ ಸೃಷ್ಟಿ ಬಗ್ಗೆ, ಮಾತನಾಡ್ತಿಲ್ಲ ಮಂಜುನಾಥ್ ಸರ್, ಉಷಾ ಮೇಡಮ್ ಎಂತ ಅದ್ಭುತ ಕಾನ್ಸೆಪ್ಟ್ ಇಲ್ಲ. ಮಂಜುನಾಥ್ ಸರ್, ಉಷಾ ಮೇಡಮ್ ಎಷ್ಟು ಒಳ್ಳೆ ಕಾನ್ಸೆಪ್ಟ್, ಲಖಪತಿ ದೀದಿ ಎಂತ ಒಳ್ಳೆ ಕಾನ್ಸೆಪ್ಟ್, ಯಾಕೆ ಮಾತಾಡ್ತಿಲ್ಲ? ಅಶೋಕ್ ಗೌಡ್ರೆ, ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಅಂದ್ರೆ 2014ರಲ್ಲೂ ಕೂಡ ನಾನು 2019ಕ್ಕೆ ನನ್ನ ಪ್ರೋಗ್ರೆಸ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತೀನಿ, ಪ್ರತಿ 5 ವರ್ಷಗಳಿಗೊಮ್ಮೆ ನನ್ನ ಪ್ರೋಗ್ರೆಸ್ ರಿಪೋರ್ಟನ್ನು ಇಡ್ತೀನಿ. ನಿಜವಾಗ್ಲೂ ಅವರು ಈಗ ಯಾಕಂದರೆ ವಿರೋಧ ಪಕ್ಷಗಳಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ, ಯಾಕಂದರೆ ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಆಡಳಿತದಲ್ಲಿಲ್ಲ. ಯಾರು ಆಡಳಿತ ಮಾಡ್ತಾರೆ, ಏನು ಗ್ರೇಟ್ ನರೇಂದ್ರ ಮೋದಿ ಅವರು ನಾವೇನು ಹೇಳ್ತೀವಿ, ನಾನು ಮಾಡಿದ ಪ್ರೋಗ್ರೆಸ್ಸನ್ನು ಅವ್ರು ತೋರಿಸ್ಬೇಕಲ್ಲ. ನೋಡಿ, ಇದು ನಾನು ಮಾಡಿರುವಂಥದ್ದು, ನನಗೆ ಓಟ್ ಕೊಡಿ. ಒಂದು ನಿಮಿಷ, ನಾನು ಇದನ್ನು ಮಾಡಿದ್ದೀನಿ, ಓಟ್ ಕೊಡಿ ನನಗೆ. ಯಾವ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾಡೋಕ್ಕಾಗಿಲ್ಲ, ಅದು ಸ್ವಲ್ಪ ಲೇಟ್ ಆಗುತ್ತೆ, ಅದನ್ನು ನಾನು ಮಾಡ್ತೀನಿ. ಈಗ ಅವರು 2047ರಲ್ಲಿ ಆ ಭಾರತದ ಬಗ್ಗೆ ಒಂದು ಕನಸನ್ನು ಕಾಣ್ತಾ ಇದ್ದಾರೆ, ಅದನ್ನು ಮಾಡ್ತೀನಿ. ಅಥವಾ 5 ಟ್ರಿಲಿಯನ್ ಯೋಜನೆ ಬಗ್ಗೆ ಮಾತಾಡ್ತೀನಿ. ಇದೆಲ್ಲ ಇರುವಾಗ ನಾನು 10 ವರ್ಷದಲ್ಲಿ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಬಂದೆ, ಇದಕ್ಕಾಗಿ ನನಗೆ ಓಟ್ ಕೊಡಬೇಕು ಅನ್ಬೇಕಾದಂಥ ನರೇಂದ್ರ ಮೋದಿ ಅವರು ಈಗಲೂ ಕೂಡ ಮುಸ್ಲಿಂ ವಿಚಾರ, ಈಗ ಒಂದು ವೇಳೆ ನೇಹಾ ಹೆಣ್ಮಗಳನ್ನು ಓರ್ವ ಮುಸ್ಲಿಂ ಹತ್ಯೆ ಮಾಡದೆ ಬೇರೆ ರೀತಿಯಲ್ಲಿ ಹತ್ಯೆ ಆಗಿದ್ದಿದ್ರೆ ಆ ಮಾತನ್ನ ಎತ್ತುತ್ತಾ ಇದ್ರ. ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ಹರ್ಷ ಅನ್ನುವಂಥ ಹುಡುಗ ಇರ್ಬೋದು ಅಥವಾ ಪ್ರವೀಣ್ ನೆಟ್ಟಾರ್ ಅನ್ನುವಂಥ ಹುಡುಗ ಇರ್ಬೋದು, ನಿಮ್ಮದೇ ಸರ್ಕಾರ ಇರುವಾಗ ಹತ್ಯೆ ಆಗಿದ್ದು, ಅದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಆಗ ರಕ್ಷಣೆ ಇತ್ತಾ, ಈಗ ಮಾತ್ರ ರಕ್ಷಣೆ ಇಲ್ವಾ? ಇದನ್ನ ಕೇಳಬೇಕಲ್ವಾ? ಸರಿನೇ. ಓಕೆ, ನೋಡಿ, ನೀವು ಒಂದು ಫಸ್ಟ್ ವಿಚಾರ ಬಂದು ಡೆವಲಪ್ಮೆಂಟ್ ಬಗ್ಗೆ ನೋಡಿ. ಇಲ್ಲಿ ಸರಳ ಆ್ಯಪ್ ಅಂತ ಒಂದಿದೆ. ಸರಳ ಆ್ಯಪಲ್ಲಿ ಶ್ವೇತಪತ್ರ ಅಂತ, ವೈಟ್ ಪೇಪರ್, ನೀವು ಅದನ್ನು ಚಾಲೆಂಜ್ ಮಾಡ್ಬೋದು. ವೈಟ್ ಪೇಪರ್ ಹೊರಡಿಸ್ಬಿಟ್ಟಿದ್ದೀವಿ. ಆಗಿರ್ತಕ್ಕಂಥ ಡೆವಲಪ್ಮೆಂಟು, ಬೆನಿಫಿಷರೀಸು, ಸ್ಕೀಮ್ನ ಬೆನಿಫಿಷರೀಸು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಲ್ಲನೂ ಸಹ ನಿಮಗೆ ಶ್ವೇತಪತ್ರ ಹೊರಡಿಸಿದೆ ಸರ್ಕಾರ ಒಂದು ಆ್ಯಪ್ನ ಮೂಲಕ. ಯು ಕ್ಯಾನ್ ಚಾಲೆಂಜ್ ಇಟ್. ನಮೋ ಆ್ಯಪಲ್ಲಿ ಏನೇನು ಡೆವಲಪ್ಮೆಂಟ್ ಇದೆ ಅಂದರೆ ಪ್ರತಿಯೊಬ್ಬ ಭಾರತೀಯ ಇವತ್ತು ಡಿಜಿಟಲ್ಕರಣೆ ಆಗಿರೋದ್ರಿಂದ ನೋಡ್ಕೊಬೋದು ತನ್ನ ಟೈಮ್ಗೆ, ತನ್ನ ಇದಕ್ಕೆ. ಅದನ್ನ ಮಾಧ್ಯಮ ಅಥವಾ ಭಾಷಣದಲ್ಲಿ ಹೇಳೋವಂಥ ಅವಶ್ಯಕತೆ ಇಲ್ಲ. ಒಂದು. ಎರಡನೇ ವಿಚಾರ, ಪ್ರವೀಣ್ ನೆಟ್ಟಾರು ಮತ್ತು ಹರ್ಷ ವಿಚಾರ ಮಾತಾಡೋದು ಇದಾಗಿದೆ. ಏನಕ್ಕೆ ಅಂದರೆ 2016ರಲ್ಲಿ PFIನ 175 ಪ್ರಕರಣಗಳನ್ನು ತೆಗೆದುಕೊಂಡು 1650 ಜನ ಹೊರಗಡೆ ಬಿಟ್ರಲ್ಲ, ಅದಕ್ಕೆ PFIನ ಡೈರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಡೈರೆಕ್ಟಾಗಿ ಹತ್ಯೆ ಆಗಿರೋದಕ್ಕೆ ಹರ್ಷ ಅವ್ರ ಹತ್ಯೆ ಆಗಿದ್ದು PFIನ ಕೈವಾಡ ಇದೆ ಅಂತ ಹೇಳಿದಾಗ ಅದಿಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳಿದವರು ಇವತ್ತು ಆ ಸಂದರ್ಭದಲ್ಲಿ ಸರ್ಕಾರ ಇದ್ದದ್ದು ನೀವು, ಅಧಿಕಾರ ನಿಮ್ಮಲ್ಲಿರೋದು, ನೀವು ಯಾರನ್ನು ಬೇಕಿದ್ರು ಸದೆ ಬಡಿಯಕ್ಕಾಗಿಲ್ವ? ನಿಮ್ಗೆ ಆಗಿದ್ರೆ ಫೇಲ್ಯೂರ್ ಆದ್ರ ಅಂತ ನಾವು ಪ್ರಶ್ನೆ ಮಾಡಿದ್ರೆ, ಒಂದು ಪ್ರತಿ ಯಾವುದೇ ಸರ್ಕಾರ ಇರಲಿ, ಯಾವುದೇ ರಾಜ್ಯ ಇರಲಿ, ಎಲ್ಲೇ ಆಗಿರಲಿ ಪ್ರಕರಣಗಳು ಆಗ್ತವೆ. ಆದ್ರೆ ಅದರ ಹಿಂದೆ ಒಂದು ಮೋಟೋ, ಒಂದು ಹಿಂದ್ಗಡೆ ಒಂದು ಮೋಟೋ, ಸರ್ಕಾರದ ಇಂಟೆನ್ಷನ್ ಇದೆಯಲ್ಲ, ಅದು ಎರಡು ಪ್ರಮುಖ. ಸರ್ಕಾರದ ಇಂಟೆನ್ಷನ್ ಇಲ್ಲಿ ಏನಾಗಿತ್ತು? ನಿಮ್ಮಿಂದಲೇ ಸರ್ಕಾರ, ನಿಮ್ಮ ಋಣ ನಮ್ಮ ಮೇಲಿದೆ ಅಂದ್ರೆ ಬೇರೆ ಜನಾಂಗಕ್ಕೆ ಮಾಡಿದಂತ ಒಂದು ಅನ್ಯಾಯ. ಒಂದು. ಎರಡನೇದು ಏನು ಅಂದ್ರೆ ಇವರು ಯಾವ ರೀತಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಕ್ಕಂಥ ವಿಚಾರ ನಾವು ಮತ್ತೆ ಹೇಳ್ತಿದ್ವಿ. ಇವತ್ತು ಒಂದು ನಿಮಿಷ, ಇವತ್ತು ಈ ನೋಡಿ ಅನೇಕ ರಾಜ್ಯಗಳಲ್ಲಿ ಸರ್ಕಾರ ದೃಢವಾಗಿದ್ರೆ,
ಸರ್ಕಾರ ದುಡ್ಡು 2017 UP ಯೋಗಿ ಆದಿತ್ಯನಾಥ್ ಬರಕ್ಕಿಂತ ಮುಂಚೆ UP-ನಲ್ಲಿ ನಾವು ಹೋಗಿ ವ್ಯವಹಾರ ಮಾಡಕ್ ಆಗ್ತಿರ್ಲಿಲ್ಲ. ಒಬ್ಬ ಆಲೂಗಡ್ಡೆ ಇಲ್ಲ, ಮಂಜುನಾಥ್ ಸರ್. ನಾನಿಲ್ಲಿ ವ್ಯಾಪಾರ ಕ್ಲೋಸ್ ಮಾಡಿ ಹೋಗ್ಬೇಕು ಅಂತಿದ್ದೆ. ಯೋಗಿ ಆದಿತ್ಯನಾಥ್ ಬಂದಿದ್ರಿಂದ ನಾನು ವ್ಯಾಪಾರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ. ಆಯ್ತು, ಅಲ್ಲಿಗೆ ಮಂಜುನಾಥ್ ಅವ್ರಿಗೆ ಅಶೋಕ್ ಗೌಡ್ರು ಹೆಂಗ್ ಹೇಳ್ತಿದ್ದಾರೆ ಅಂದ್ರೆ, ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಬರೀ ನೀವ್ ಹೋಗಿ ಅಲ್ಲಿ ಚುಚ್ ಮರ್ಡರ್ ಮಾಡಿ, ನೀವ್ ಇಲ್ಲೋಗಿ ಚಾಲೀಸ ಹೇಳ್ತಾ ಇರ್ತಾರೆ, ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿ, ಇಲ್ಲಿ ಹೋಗಿ ಇಲ್ಲೇನೋ ಹಬ್ಬ ಆಚರಣೆ ಮಾಡ್ತಿರ್ತಾರೆ, ನಿಮ್ ಹಬ್ಬ ಯಾಕೆ ಮಾಡ್ತಿದ್ದೀರಿ, ನಮ್ ಹಬ್ಬ ಮಾಡಿ ಅಂತ ಹೇಳಿ ಅಟ್ಯಾಕ್ ಮಾಡಿಸಿ ಅಂದ್ರೆ ನಿಮ್ ಸರ್ಕಾರ ಬಂದಾಗಿಂದ ಇದೇ ಕೆಲಸ ಮಾಡ್ತಿರೋದಾ? ಮೇಡಮ್ ಒಂದು ನಿಮಿಷ, ಅಶೋಕ್ ಗೌಡ್ರು ನಾನು ನೋಡಿ ಈಗ ಪ್ರೂವ್ ಆಗೋಗಿದೆ ಜನರೆದುರಿಗೆ, ಭ್ರಮೆಗಳು ಮತ್ತು ಇಲ್ಲ ಸಲ್ಲದಂಥ ಕಲ್ಪನಾ ವಿಚಾರಗಳನ್ನ ಮಾತಾಡೋದ್ರಲ್ಲಿ BJP ಬಹಳ ಮುಂದೆ. ಅಂದ್ರೆ ಯಾವ ಅರ್ಥದಲ್ಲಿ ನೋಡಿ, ಈಗ ಅವ್ರು ಹೇಳ್ತಿದ್ದಾರೆ 15 ಲಕ್ಷ, ನಮ್ಮ ಬಸವರಾಜ್ ಇಟ್ನಾಳ್ ಅವರು ಪಟ್ಟಿ ಮಾಡಿದ್ರು, ಎಲ್ಲವೂ ಅವು ಇಲ್ಲ ಸಲ್ಲದ ವಿಚಾರಗಳೇ. ಆಮೇಲೆ ಭ್ರಮೆ ಒಂದು, ಆ ಭ್ರಮೆ ಏನು ಅಂತಂದ್ರೆ ಸುಳ್ಳನ್ನ 10 ಸಲ ಹೇಳ್ಬಿಟ್ರೆ ನಂಬಿಡ್ತಾರೆ ಜನ ಅನ್ನೋದು ಅವ್ರಿಗೊಂದು ಕಲ್ಪನೆ ಇದೆ. ಅದು ಎಲ್ಲದಕ್ಕೂ ಒಂದು ಕೊನೆ ಇದೆ, ಅವರು ಗಮನಿಸಬೇಕು. ಉದ್ಯೋಗ ಸೃಷ್ಟಿಲಿ 56 ಲಕ್ಷ ಗುಡಿ ಕೈಗಾರಿಕೆಗಳು ಬಾಗಿಲು ಮುಚ್ಕೊಂಡು ಮೋದಿ ಸರ್ಕಾರ ಬಂದ ಮೇಲೆ 2 ಕೋಟಿ ಉದ್ಯೋಗ ಸೃಷ್ಟಿ ಆಗೋದ್ರ ಬದಲು ವರ್ಷಕ್ಕೆ 56 ಲಕ್ಷ ಉದ್ಯೋಗ ಕೋತ ಆಯ್ತು. ಕೇಳ್ತಿರೋದು ಒಂದು ನಿಮಿಷ ಸರ್, 2014 ನರೇಂದ್ರ ಮೋದಿ ಹೇಳಿರುವಂತದ್ದು 2 ಕೋಟಿ ಕೊಡ್ತೇವೆ ಅಂತ. 5 ವರ್ಷದಲ್ಲಿ ಎಷ್ಟಾಯ್ತು? 10 ಕೋಟಿ. ನಾನು ನಿಮಗೊಂದು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ. 2009ರಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಬಿದ್ದಂತ ಮತಗಳು 11 ಕೋಟಿ. ಇದು ವೆರಿ ಇಂಟ್ರೆಸ್ಟಿಂಗ್. ಆ ಸಂದರ್ಭದಲ್ಲಿ BJPಗೆ ಪ್ರಾಪ್ತವಾದಂಥ ಮತಗಳು 7 ಕೋಟಿ. 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಅಂತ ಹೇಳಿದಾಗ 10 ಕೋಟಿ ಓಟ್ ಜಾಸ್ತಿ ಆಗುತ್ತೆ. ಯಾರಿಗೆ? BJPಗೆ. ಈಗಲೂ ನೀವು ಸ್ಟಾಟಿಸ್ಟಿಕ್ಸ್ ನೋಡಿ, 17 ಕೋಟಿ. ನೀವು 10 ಕೋಟಿಯಲ್ಲೇ ಇದ್ದೀರಿ. ಮತ್ತೆ 2019ರಲ್ಲಿ BJPಗೆ ಬಂದಂಥ ಮತಗಳು 22 ಕೋಟಿ, ನಿಮಗೆ 10.5 ಕೋಟಿ 2019ರಲ್ಲಿ. ನಾನು ಕೇಳ್ತಿರೋದು, ಈ ಉದ್ಯೋಗ ಸಿಕ್ಕಿಲ್ಲ ಅಂತಿದ್ದ 10 ಕೋಟಿ ಜನ ಇದ್ರಲ್ಲ, ನಿಮ್ಗೆ ಓಟ್ ಹಾಕಿದ್ದಿದ್ರೆ ನೀವು ಗೆಲ್ಬೇಕಿತ್ತಲ್ವಾ? ಇಷ್ಟೆಲ್ಲ ಆದ ನಂತರ ಕೂಡ ನಿಮ್ಗೆ ಓಟ್ ಆಗ್ತಿಲ್ಲ ಅಂತಂದ್ರೆ ಒಂದು ನಿಮಿಷ, ನಿಮ್ಮಲ್ಲಿರೋ ವೈಫಲ್ಯಗಳನ್ನು ನೀವೇನ ತಿಳ್ಕೊಂಡಿದ್ದೀರಿ? ನಾನು ಹೇಳ್ತೀನಿ ಕೇಳಿ. ಈಗ ಒಂದು ನಿಮಿಷ, ಅದು ವೈಫಲ್ಯದ ವಿಚಾರ ಅಲ್ಲ. ಮೋದಿ 2014 ಕೊಟ್ಟಂತ ಹುಸಿ ಭರವಸೆಗಳಿತ್ತಲ್ಲ, ಬುಲೆಟ್ ಟ್ರೈನು, ಸಮುದ್ರದ ಮೇಲೆ ಭತ್ತ ಬೆಳಿತೀವಿ, ಆಮೇಲೆ 1.5 ಗಂಟೆಗೆ ಮಂಗಳೂರಿಂದ ಇಲ್ಲಿಗೆ ಬಂದ್ಬಿಡ್ಬೋದು ಕಾಫಿ ಕುಡ್ಕೊಂಡು, ಆಯ್ತಾ? ಸೊ ಇದು ಆಮೇಲೆ ನಾನು ನಿಮ್ಮದು ಕೇಳಿಸ್ಕೊಬೇಕು. ಆಮೇಲೆ ಉದ್ಯೋಗ ಸೃಷ್ಟಿಲಿ ನಾವು ಬಹಳ ಸೃಷ್ಟಿ ಮಾಡ್ಬಿಡ್ತೀವಿ, ಮನೆಗೆ 15 ಲಕ್ಷ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಒಂದು ನಿಮಿಷ, ಈ ಭರವಸೆಗಳು ನಿಮಗೆ ಮಾಡ್ಬಿಡ್ತೀವಿ, ಈಡೇರಿಸ್ತೀವಿ ಅಂತ 90 ಇಸ್ತಲ್ಲಿ ತತ್ತೀವಿ 15 ಲಕ್ಷ ಅಂದಾಗ ಯುವಕರು ಅಟ್ರಾಕ್ಟ್ ಆಗಿ ಓಟ್ ಹಾಕೋದು. ಎರಡನೇದು, ಆ ನಂತರದ ಚುನಾವಣೆಯಲ್ಲಿ ನೆಕ್ಸ್ಟ್ ಇಷ್ಟು ಭರವಸೆಗಳನ್ನ ನಾನು ಈಡೇರಿಸಿಲ್ಲ, ಈಗೆಲ್ಲ ಬಹಳ ಮುಂದೆ ಬಂದ್ಬಿಟ್ಟಿದೆ, ನಾವು ಮುಂದೆ ಬಂದಿದ್ದೀವಿ ಅನ್ನೋದು ಒಂದು. ಆಮೇಲೆ ಇವರು ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಲ್ಲ ಮತ್ತು ಮಾತುವಾಡಲ್ಲ. ಒಂದು ನಿಮಿಷ